ಮಾಧ್ಯಮಗಳಲ್ಲಿ ಮಾತಾಡುವಾಗ ಹೇಳಿದ್ದೆ, ಏನಾದರೂ ಈ ಪ್ರೆಡಿಕ್ಷನ್ಗಳು ಸರಿಯಾಗಿದ್ದರೆ ಇದು ಅವರು ಕೊಟ್ಟಿರ್ತಕ್ಕಂಥ ಅಂಶಗಳೇ ಕಾರಣ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಆಗಿದೆ ಅಷ್ಟೇ, ನನಗೆ ಏನು ದೊಡ್ಡ ಆಶ್ಚರ್ಯ ಆಗಿಲ್ಲ. ಓಕೆ ಓಕೆ ಸಂಪರ್ಕದಲ್ಲಿರಿ ಐವಾನ್ ಡಿಸೋಜ್ ಅವರೇ. ವಿನಯ್ ಬಿದ್ರವರು ಬಿಜೆಪಿ ವಕ್ತಾರರಿಗೆ ಪ್ರಶ್ನೆ ಕೇಳ್ತೀನಿ. ಇಷ್ಟೊತ್ತರೆಗೂ ಐವಾನ್ ಡಿಸೋಜ್ ಅವರು ಮಾಡಿದಂಥ ಒಂದಷ್ಟು ಪ್ರಸ್ತಾಪ ಮಾಡಿದಂಥ ಹೇಳಿಕೆಗಳನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. 10,000 ಕೊಟ್ಟು ಆಮಿಷ ಒಡ್ಡಿ ಗೆದ್ರಿ, ಚುನಾವಣೆಯ ಆಯೋಗವನ್ನ ಕೈಗೊಂಬೆಯಾಗಿ ಬಿಜೆಪಿ ಕೇಂದ್ರ ಸರ್ಕಾರ ಮಾಡಿಕೊಳ್ತು. ಯಾಕೆ ಇಂಥ ವಿಚಾರ ಈಗ ಕೇಳಿ ಬರ್ತಾ ಇರೋದು? ಇದನ್ನು ನೀವು ಒಪ್ಕೊಳ್ತೀರಾ? ಮೊದಲನೇದಾಗಿ ಬಿಹಾರ ಚುನಾವಣೆಯ ಫಲಿತಾಂಶ ನಮ್ಮ ನಿರೀಕ್ಷೆಯನ್ನು ಮೀರಿ ಇಡೀ ಬಿಹಾರದ ಜನಸಮುದಾಯ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಮೈತ್ರಿಕೂಟದ ಜೊತೆಗೆ ನಿಂತಿದೆ. ಸರ್ ಒಂದು ನಿಮಿಷ ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಒಂದು ಸಣ್ಣ ವಿರಾಮದ ಟೈಮ್ ಇದೆ, ಆ ವಿರಾಮದ ಬಳಿಕ ಮತ್ತೆ ವಾಪಸ್ ಬಂದು ನಾನು ವಿನಯವನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಬ್ರೇಕ್ ಆದ್ಮೇಲೆ ಸುದ್ದಿ ಮತ್ತೆ ಮುಂದುವರಿಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕೇಂದ್ರ ಕಚೇರಿಗೆ ಆಗಮಿಸ್ತಾರೆ. ಈಗ ಆಲ್ರೆಡಿ ಬಹುತೇಕ ಬಿಜೆಪಿಯ ಹಿರಿಯ ಎಲ್ಲಾ ನಾಯಕರು ಕೂಡ ಆಗಮಿಸಿದ್ದಾರೆ. ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು, ಬಿಜೆಪಿಯ ಚಾಣಕ್ಯ ಅಂತಾನೆ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಅವರನ್ನ ಬರಮಾಡಿಕೊಳ್ತಿದ್ದಾರೆ ಬಿಜೆಪಿಯ ಇನ್ನಿತರ ನಾಯಕರು. JP ನಡ್ಡಾ ಅವರು ಕೂಡ ಆಗಮಿಸಿದ್ದಾಗಿದೆ. ಎಲ್ಲರೂ ಕೂಡ ಈಗ ಬಿಜೆಪಿ ಕೇಂದ್ರ ಕಚೇರಿಯತ್ತ ಆಗಮಿಸಿದ್ದಾರೆ. ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭಾಷಣದಲ್ಲಿ ಏನು ಹೇಳ್ತಾರೆ ಅಂತೇಳಿ. ಆ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಎಲ್ಲರ ಚಿತ್ತ ನೆಟ್ಟಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಯಾವ ವಿಚಾರ ಇರುತ್ತೆ ಅಂತೇಳಿ. ಈ ಬಾರಿಯ ಚುನಾವಣೆಯಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಅತಿ ಹೆಚ್ಚು ಚರ್ಚೆಗಳಾಯಿತು. ಪ್ರಚಾರದ ಚರ್ಚಾ ವಿಚಾರ ಅದೇ ಆಗಿತ್ತು. ಬಿಜೆಪಿ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ನಂಬರ್ ಬರುತ್ತೆ ಅಂತ ಊಹೆ ಮಾಡಿರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಗೊತ್ತಿಲ್ಲ ಬಿಜೆಪಿಯವರ ಲೆಕ್ಕಾಚಾರ ಏನಾಗಿತ್ತು ಅಂತೇಳಿ. ಆದರೆ 90-75ಕ್ಕೆ ಆ್ಯಡ್ ಆನ್ ಆಗಿದೆ 15, JDU 45, ಅದಕ್ಕೆ ಆ್ಯಡ್ ಆನ್ ಆಗಿರೋದು ಹತ್ರ ಇನ್ನು 39 ಆ್ಯಡ್ ಆಗಿದೆ. LJP
ಒಂದಿದ್ದು ಅದ್ರ ಪಕ್ಕದಲ್ಲಿ 9 ನಂಬರ್ ಸೇರ್ಕೊಂಡು 19. ಮಾಧ್ಯಮಗಳಲ್ಲಿ ಮಾತಾಡುವಾಗ ಹೇಳಿದ್ದೆ, ಏನಾದರೂ ಈ ಪ್ರೆಡಿಕ್ಷನ್ಗಳು ಸರಿಯಾಗಿದ್ದರೆ ಇದು ಅವರು ಕೊಟ್ಟಿರ್ತಕ್ಕಂಥ ಅಂಶಗಳೇ ಕಾರಣ ಅಂತ ನಾನು ಹೇಳಿದ್ದೆ. ಅದೇ ರೀತಿ ಆಗಿದೆ ಅಷ್ಟೇ, ನನಗೆ ಏನು ದೊಡ್ಡ ಆಶ್ಚರ್ಯ ಆಗಿಲ್ಲ. ಓಕೆ ಓಕೆ, ಸಂಪರ್ಕದಲ್ಲಿರಿ ಐವಾನ್ ಡಿಸೋಜ್ ಅವರೇ. ವಿನಯ್ ಬಿದ್ರೆ ಅವರು ಬಿಜೆಪಿ ವಕ್ತಾರರಿಗೆ ಪ್ರಶ್ನೆ ಕೇಳ್ತೀನಿ. ಇಷ್ಟೊತ್ತರೆಗೂ ಐವಾನ್ ಡಿಸೋಜ್ ಅವರು ಮಾಡಿದಂಥ ಒಂದಷ್ಟು ಪ್ರಸ್ತಾಪ ಮಾಡಿದಂಥ ಹೇಳಿಕೆಗಳನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. 10,000 ಕೊಟ್ಟು ಆಮಿಷ ಒಡ್ಡಿ ಗೆದ್ರಿ, ಚುನಾವಣೆಯ ಆಯೋಗವನ್ನ ಕೈಗೊಂಬೆಯಾಗಿ ಬಿಜೆಪಿ ಕೇಂದ್ರ ಸರ್ಕಾರ ಮಾಡಿಕೊಳ್ತು. ಯಾಕೆ ಇಂಥ ವಿಚಾರ ಈಗ ಕೇಳಿ ಬರ್ತಾ ಇರೋದು? ಇದನ್ನ ನೀವು ಒಪ್ಕೊಳ್ತೀರಾ? ಮೊದಲನೇದಾಗಿ ಬಿಹಾರ ಚುನಾವಣೆಯ ಫಲಿತಾಂಶ ನಮ್ಮ ನಿರೀಕ್ಷೆಯನ್ನು ಮೀರಿ ಇಡೀ ಬಿಹಾರದ ಜನಸಮುದಾಯ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಮೈತ್ರಿಕೂಟದ ಜೊತೆಗೆ ನಿಂತಿದೆ. ಸರ್, ಒಂದು ನಿಮಿಷ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಒಂದು ಸಣ್ಣ ವಿರಾಮದ ಟೈಮ್ ಇದೆ. ಆ ವಿರಾಮದ ಬಳಿಕ ಮತ್ತೆ ವಾಪಸ್ ಬಂದು ನಾನು ವಿನಯವನ್ನ ಮಾತಾಡ್ತಾ ಹೋಗ್ತೀನಿ. ಈಗ ಬ್ರೇಕ್ ಆದ್ಮೇಲೆ ಸುದ್ದಿ ಮತ್ತೆ ಮುಂದುವರಿಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕೇಂದ್ರ ಕಚೇರಿಗೆ ಆಗಮಿಸ್ತಾರೆ. ಈಗ ಆಲ್ರೆಡಿ ಬಹುತೇಕ ಬಿಜೆಪಿಯ ಹಿರಿಯ ಎಲ್ಲಾ ನಾಯಕರು ಕೂಡ ಆಗಮಿಸಿದ್ದಾರೆ. ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು, ಬಿಜೆಪಿಯ ಚಾಣಕ್ಯ ಅಂತಾನೆ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಅವರನ್ನ ಬರಮಾಡಿಕೊಳ್ತಿದ್ದಾರೆ ಬಿಜೆಪಿಯ ಇನ್ನಿತರ ನಾಯಕರು. JP ನಡ್ಡಾ ಅವರು ಕೂಡ ಆಗಮಿಸಿದ್ದಾಗಿದೆ. ಎಲ್ಲರೂ ಕೂಡ ಈಗ ಬಿಜೆಪಿ ಕೇಂದ್ರ ಕಚೇರಿಯತ್ತ ಆಗಮಿಸಿದ್ದಾರೆ. ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭಾಷಣದಲ್ಲಿ ಏನು ಹೇಳ್ತಾರೆ ಅಂತೇಳಿ. ಆ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಎಲ್ಲರ ಚಿತ್ತ ನೆಟ್ಟಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣದಲ್ಲಿ ಯಾವ ವಿಚಾರ ಇರುತ್ತೆ ಅಂತೇಳಿ. ಈ ಬಾರಿಯ ಚುನಾವಣೆಯಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಅತಿ ಹೆಚ್ಚು ಚರ್ಚೆಗಳಾಯಿತು. ಪ್ರಚಾರದ ಚರ್ಚಾ ವಿಚಾರ ಅದೇ ಆಗಿತ್ತು. ಬಿಜೆಪಿ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ನಂಬರ್ ಬರುತ್ತೆ ಅಂತ ಊಹೆ ಮಾಡಿರಲಿಲ್ಲ ಅಂತ ನಾನು ಭಾವಿಸ್ತೀನಿ. ಗೊತ್ತಿಲ್ಲ ಬಿಜೆಪಿಯವರ ಲೆಕ್ಕಾಚಾರ ಏನಾಗಿತ್ತು ಅಂತೇಳಿ. ಆದರೆ 90, 75ಕ್ಕೆ ಆ್ಯಡ್ ಆನ್ ಆಗಿದೆ 15. JDU 45, ಅದಕ್ಕೆ ಆ್ಯಡ್ ಆನ್ ಆಗಿರೋದು ಹತ್ರ ಇನ್ನು 39 ಆ್ಯಡ್ ಆಗಿದೆ. LJP
ಒಂದು ಇದ್ದಿದ್ದು ಅದ್ರ ಪಕ್ಕದಲ್ಲಿ 9 ನಂಬರ್ಸ್ ಹೇಳ್ಕೊಂಡು 19